RSSನ ಸರಸಂಘ ಚಾಲಕರಿಗೆ ಖರ್ಗೆ ಬರೆದಿರುವಂತಹ ಪತ್ರ ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗಿದೆ. ಒಂದು ಕಡೆಗೆ ರಾಜಕೀಯ ಆರೋಪ ಪ್ರಶ್ನೆಗಳು ಅಥವಾ ರಾಜಕೀಯವಾದಂತಹ ಪ್ರಶ್ನೆಗಳು, ಇನ್ನೊಂದು ಕಡೆಗೆ ಕಾನೂನಾತ್ಮಕವಾಗಿ ಸಂವಿಧಾನಿಕವಾಗಿ ಎಲ್ಲವೂ ಸರಿ ಇದೆಯಾ ಈ ಒಂದು ಪ್ರಶ್ನೆ ಕೂಡ ಈಗ ನೇರವಾಗಿ ಕೇಳ್ತಾ ಇದ್ದಾರೆ ಖರ್ಗೆ ಅವರು. ಅಟ್ ದ ಸೇಮ್ ಟೈಮ್ TV9 ಕೂಡ ರಾಜ್ಯದ ಹಿರಿಯ ವಕೀಲರನ್ನ ಮಾತಾಡಿಸಿ ಈ ಒಂದು ಪ್ರಕರಣದ ಬಗ್ಗೆ ಅಥವಾ ಈ ಒಂದು ಪತ್ರದ ಬಗ್ಗೆ, RSSನ ನೋಂದಣಿಯ ವಿಚಾರದ ಬಗ್ಗೆ, IT ವಿಚಾರದ ಬಗ್ಗೆ ಒಂದು ಕಾನೂನಾತ್ಮಕವಾಗಿ ಚರ್ಚೆ ಮಾಡುವಂತ ಪ್ರಯತ್ನ ಪಟ್ಟಿದೆ. ಹಾಗಾದ್ರೆ ನಾಡಿನ ಹಿರಿಯ ವಕೀಲರು ಈ ಪತ್ರದ ಬಗ್ಗೆ, ಅವರ ನಿಲುವುಗಳ ಬಗ್ಗೆ ಏನು ಹೇಳ್ತಾರೆ ನೋಡೋಣ. I don't need to respond. This is politics. ಉಡಾಫೆ ಉತ್ತರ ಕೊಡೋದಲ್ಲ. ಅವರು ನೋಂದಣಿ ಮಾಡಲೇಬೇಕು, ಇಲ್ಲ ಅಂದ್ರೆ ಅದಕ್ಕೆ ರಿಜಿಸ್ಟ್ರೇಷನ್ ಬೇಕು ಅನ್ನೋ ಕಾನೂನು ಎಲ್ಲಿದೆ? ಔಟ್ಲಾಗೆ ನೀವು ಈ ದೇಶದಲ್ಲಿ ಇರೋ ಅಗತ್ಯ ಇಲ್ಲ. ಕೆಟ್ಟ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಆ ಥರದ್ದು ಏನಾದ್ರು ಪ್ರೂಫ್ ಇದ್ರೆ, ಚಾಕು ಹಿಡ್ಕೊಂಡು ಲಾಂಗ್ ಇಟ್ಕೊಂಡು ರೋಡಲ್ಲಿ ಹೋಗ್ತಾರೆ. ಆ ಥರದ್ದು ಯಾವುದು ಸಿಸ್ಟಮ್ RSS ನಲ್ಲಿ ಇಲ್ಲ. ಉತ್ತರ ಇವತ್ತಿಲ್ಲ ನಾಳೆ ಕೊಡ್ತಾರೆ ಅಂತ ಭಾವಿಸ್ತಾ ಇದ್ದೀನಿ. ಕೊಟ್ಟಿಲ್ಲ ಅಂದ್ರೆ ನೋಡೋಣ. ಸಂಘ ಸಮರ, RSS ನೋಂದಣಿ ಜೊತೆಗೆ RSS ಹಣದ ಮೂಲದ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿರೋದು ರಾಜ್ಯ ಮಾತ್ರವಲ್ಲ, ಡೆಲ್ಲಿ ಮಟ್ಟದಲ್ಲೂ ಚರ್ಚೆ ಆಗ್ತಿದೆ. ರಾಜಕೀಯ ವಲಯದಲ್ಲಿ ಪರ ವಿರೋಧ ಅಭಿಪ್ರಾಯ ವ್ಯಕ್ತವಾಗ್ತಿದೆ. RSS ಸರಸಂಘ ಚಾಲಕರಾದ ಮೋಹನ್ ಭಾಗವತ್ ಇವತ್ತಲ್ಲ ನಾಳೆ ಉತ್ತರ ಕೊಡ್ತಾರೆ ಅಂತ ಭಾವಿಸಿದ್ದೀನಿ. ಉತ್ತರ ಕೊಟ್ಟಿಲ್ಲ ಅಂದ್ರೆ ನೋಡೋಣ, ನಾವು ಕಾನೂನು ಸಂವಿಧಾನ ಮೀರಿ ಮಾಡಲು ಆಗಲ್ಲ ಅಂತಿದ್ದಾರೆ. ಬಹಳ ಸರಳವಾದಂತ ಪ್ರಶ್ನೆಗಳು ಕೇಳಿದ್ದೀನಿ, ಅದಕ್ಕೆ ಉತ್ತರ ಇವತ್ತಿಲ್ಲ ನಾಳೆ ಕೊಡ್ತಾರೆ ಅಂತ ಭಾವಿಸ್ತಾ ಇದ್ದೀನಿ. ಕೊಟ್ಟಿಲ್ಲ ಅಂದ್ರೆ ನೋಡೋಣ. ಏನಿದ್ರು ಕೂಡ ನಾವು ಕಾನೂನನ್ನ ಮೀರಿ, ಸಂವಿಧಾನವನ್ನ ಮೀರಿ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ರಾಮನ ಹೆಸರಲ್ಲಿ ಇವರೆಲ್ಲ ಪಥಸಂಚಲನ ಮಾಡೋರು, ರಾಮನ ಹೆಸರಲ್ಲಿ ಇವರು ರಾಜಕೀಯ ಮಾಡೋರು, ಸಂಘಟನೆ ಕಟ್ತಾ ಇರೋರು, ಇವ್ರದ್ದು ಅಕೌಂಟಬಿಲಿಟಿ ಇಲ್ವಾ? ಸಚಿವ ಪ್ರಿಯಾಂಕ್ ಖರ್ಗೆ ಏನೋ RSS ನೋಂದಣಿಗೆ ಪಟ್ಟು ಹಿಡಿದುಕೊಳ್ತಿದ್ದಾರೆ. ಆದ್ರೆ ಲೀಗಲ್ ಆಗು ನೋಡ್ಬೇಕಲ್ವಾ? ಕಾನೂನು ತಜ್ಞರು ಏನ್ ಹೇಳ್ತಿದ್ದಾರೆ? ಆಡಿಟ್, ರಿಜಿಸ್ಟ್ರೇಷನ್ ವಿಚಾರದಲ್ಲಿ ಹಿರಿಯ ವಕೀಲರು ಏನ್ ಹೇಳ್ತಾರೆ? ವಕೀಲರೇ ಭಿನ್ನ ಹೇಳಿಕೆ ಕೊಟ್ಟಿದ್ದಾರೆ. ಹಿರಿಯ ವಕೀಲ ಬಾಲನ್ ಏನ್ ಹೇಳ್ತಾರೆ ಅಂದ್ರೆ, RSS ನೋಂದಣಿ ಮಾಡಿಲ್ಲ ಅಂದ್ರೆ ಕಾನೂನು ಪ್ರಕಾರವೇ ಸಂಘಟನೆಗೆ ತಡೆ ಮಾಡಬೇಕು ಅಂದಿದ್ದಾರೆ. ಆದ್ರೆ ಹಿರಿಯ ವಕೀಲ ವಿಕ್ರಮ್ ಪಡ್ಕೆ ಏನ್ ಹೇಳ್ತಾರೆ ಅಂದ್ರೆ, ರಿಜಿಸ್ಟ್ರೇಷನ್ ಬೇಕು ಅಂತ ಎಲ್ಲಿದೆ ಅಂದಿದ್ದಾರೆ. ಅವರು ನೋಂದಣಿ ಮಾಡಲೇಬೇಕು, ಹೌದು, ಅವರ ಫಂಡ್ಸ್ ಆಡಿಟ್ ಆಗಲೇಬೇಕು, ಇಲ್ಲ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ಲಿ ಆ ಸಂಘಟನೆಯನ್ನು ತಡೆ ಮಾಡಬೇಕು. ನೀವನ್ನ ಎಕ್ಸ್ಟ್ರಾರ್ಡಿನರಿ ಸಂಘಟನೆನ ನಿಮ್ಗೆ ಏನು ಎಕ್ಸ್ಟ್ರಾರ್ಡಿನರಿ ಪವರ ನಿಮ್ಗೆ? ಇದಕ್ಕೆ ರಿಪ್ಲೈ ಕೊಡುವಾಗ ಮೋಹನ್ ಭಾಗವತ್ ಅವರು ಹಿಂದುತ್ವ ರಿಜಿಸ್ಟರ್ ಆಗಿದೆ, ಹಿಂದೂ ರಿಜಿಸ್ಟರ್ ಆಗಿದೆ ಅಂತ ಕೇಳ್ತಾರೆ. ಇದು ಬಾರಿ ಸಿಲ್ಲಿ ಇದೆ. ಯಾವ ಧರ್ಮವನ್ನು ರಿಜಿಸ್ಟರ್ ಆಗೋದಿಲ್ಲ. ಅದು ಧರ್ಮ, ಅದು ಬೇರೆ, ಧರ್ಮ ಬೇರೆ, ಸಂಘಟನೆ ಬೇರೆ. ಅದಕ್ಕೆ ರಿಜಿಸ್ಟ್ರೇಷನ್ ಬೇಕು ಅನ್ನೋ ಕಾನೂನು ಎಲ್ಲಿದೆ? ಈ ಪ್ರಶ್ನೆನೇ ನಾವು ಮರಿಬಾರ್ದು. ಈ ಪ್ರಶ್ನೆನ ಪದೇ ಪದೇ ಕೇಳ್ಕೊಳ್ಬೇಕು. ಇದಕ್ಕೆ ರಿಜಿಸ್ಟ್ರೇಷನ್ ಕಂಪಲ್ಸರಿ ಅನ್ನೋದು ಎಲ್ಲಿದೆ? ಅದು ಇಲ್ಲದೆ ಇದ್ದಾಗ 10 ಜನ ಸೇರಿ, 10 ಏನು, 100 ಏನು, ಲಕ್ಷ ಏನು, ಕೋಟಿ ಜನ ಸೇರಿ ಒಂದು ಒಳ್ಳೆ ಕೆಲಸ ಮಾಡಬಾರ್ದು ಅಂತ ಏನಾದರೂ ಇದೆಯಾ? ಆದ್ರೆ ಇದಕ್ಕೆ ವಿಭಿನ್ನವಾಗಿ ಹೇಳಿಕೆ ಕೊಟ್ಟಿರೋ ಹಿರಿಯ ವಕೀಲ ವಿಕ್ರಮ್ ಪಡ್ಕೆ, ಈಗ ಸಂಘದ ಶಾಖೆಗಳು ಅಂತ ಇಟ್ಕೊಳ್ಳೋಣ, ಅಥವಾ ಪಥಸಂಚಲನ ಅಂತ ಇಟ್ಕೊಳ್ಳೋಣ, ಯಾವುದೋ ಒಂದು ಕಾರ್ಯಕ್ರಮ ಅಂತ ಇಟ್ಕೊಳ್ಳೋಣ. ಈಗ ಭಾರತದ ನಾಗರಿಕರು ಒಟ್ಟಾಗಿ ಸೇರಿ ಬೇರೆಯವರಿಗೆ ತೊಂದರೆ ಕೊಡದೇ ಇದ್ದಂಗೆ, ಯಾವುದೇ ಕಾನೂನಿನ ಉಲ್ಲಂಘನೆ ಮಾಡದೆ ಇರೋ ಹಾಗೆ ತಮ್ಮ ಚಟುವಟಿಕೆ ಮಾಡಿಕೊಳ್ಳೋದಕ್ಕೆ ಯಾರೂ ನಿರ್ಬಂಧ ಹೇರೋದಕ್ಕೆ ಸಾಧ್ಯ ಇಲ್ಲ. ಮೊದಲನೇದು ಸ್ಪಷ್ಟವಾಗಿ ಇರಬೇಕು. ಮತ್ತೆ ಇವಾಗ ಪಥಸಂಚಲನ ಅಥವಾ ರೂಟ್ ಮಾರ್ಚ್ ಮಾಡ್ತಾರೆ ಅಂತಂದ್ರೆ, ಇವಾಗ ಈ ಥರದ್ದು ನಾವಿಷ್ಟು ಜನ ಬರ್ತಾ ಇದ್ದೀವಿ, ನಾವಿಷ್ಟು ಸಂಖ್ಯೆನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಇಂಥವ್ರು ಈ ಜಾಗದಿಂದ ಈ ಜಾಗಕ್ಕೆ ಯಾವುದೋ ಒಂದು ಸಮವಸ್ತ್ರದಲ್ಲಿ ನಡ್ಕೊಂಡು ಹೋಗ್ತೀವಿ ಅನ್ನೋದನ್ನ ಕಾನೂನಿನ ಯಾರ ಅಧಿಕಾರಿಗಳಿರ್ತಾರೆ ಅವರಿಗೆ ತಿಳಿಸ್ಬೇಕು. ಅದು ಉತ್ತಮ, ಮತ್ತು ಅದು ತಿಳಿಸೇನೆ ಅದು ನಡೀತಿರುತ್ತೆ. ಕಾನೂನಿನ ಅಡಿಯಲ್ಲಿ ನೀವಿರಲ್ಲ ಅಂದ್ರೆ ದೇಶದಲ್ಲೇ ನೀವಿರೋ ಅಗತ್ಯ ಇಲ್ಲ ಅಂತಾರೆ ಹಿರಿಯ ವಕೀಲ ಬಾಲನ್. ಆದ್ರೆ ಇದಕ್ಕೆ ವಿಭಿನ್ನವಾಗಿ ಹೇಳಿಕೆ ಕೊಟ್ಟಿರೋ ಹಿರಿಯ ವಕೀಲ ವಿಕ್ರಮ್ ಪಡ್ಕೆ, ನಾವು ಸಂವಿಧಾನದ ಅಡಿಯಲ್ಲೇ ಇದ್ದೀವಿ ಅಂತಿದ್ದಾರೆ. ಯಾವ ಸಂಘಟನೆಗೂ ಗೌರ್ಮೆಂಟ್ ಇಂದ ಫಂಡ್ ಬರೋದಿಲ್ಲ, ಫಂಡ್ ಬೇಕಾಗಿಲ್ಲ, ಯಾರು ಫಂಡ್ ತಗೊಳ್ಳೋದಿಲ್ಲ. ಆ ವಾದ ವಿತಂಡವಾದ, ಅದು ಒಳ್ಳೆ ವಾದ ಅಲ್ಲ. ನೀವು ಸಂಘಟನೆ ಇಡೀ ದೇಶದಲ್ಲಿ ನೀವು ದೇಶದ ಕಾನೂನಿಗೆ ಮರ್ಯಾದೆ ಕೊಡಿ. ನೀವೇನು ಔಟ್ಲಾ ಏನಲ್ಲ. ಔಟ್ಲಾ ಅಂದ್ರೆ ನೀವು ಅನ್ಕಾನ್ಸ್ಟಿಟ್ಯೂಷನಲ್ ಔಟ್ಲಾಗೆ ನೀವು ಈ ದೇಶದಲ್ಲಿ ಇರೋ ಅಗತ್ಯ ಇಲ್ಲ, ನಿಮ್ಗೆ ಹಕ್ಕು ಕೂಡ ಇಲ್ಲ. ಅವರು ಒಳ್ಳೆ ಕೆಲಸ ಮಾಡ್ತಿಲ್ಲ, ಕೆಟ್ಟ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಆ ಥರದ್ದು ಏನಾದ್ರು ಪ್ರೂಫ್ ಇದ್ರೆ, ಕಾನೂನಲ್ಲಿ ಎಲ್ಲ ಅಧಿಕಾರಗಳು ಇರ್ತವೆ, ಸಂವಿಧಾನದ ಅಡಿಯೊಳಗಿದ್ದೀವಿ.
RSS ನಲ್ಲಿ ಮೆಂಬರ್ಶಿಪ್ ಯಾಕಿಲ್ಲ ಅಂತ ಹಿರಿಯ ವಕೀಲ ಬಾಲನ್ ಪ್ರಶ್ನಿಸಿದ್ರು. ಇದಕ್ಕೆ ವಿಕ್ರಮ್ ಪಡ್ಕೆ ಮೆಂಬರ್ಶಿಪ್ ವ್ಯವಸ್ಥೆನೇ ಇಲ್ಲ ಅಂದಿದ್ದಾರೆ. ಅವ್ರಿಗೆ ಎಲೆಕ್ಷನ್ ಇಲ್ಲ, ಮೆಂಬರ್ಶಿಪ್ ಇಲ್ಲ, ಸಂಘಟನೆ ಇಲ್ಲ, ಯಾರು ಎಲ್ಲಿ ಏನು ಕೆಲಸ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಚಾಕು ಹಿಡ್ಕೊಂಡು ಲಾಂಗ್ ಇಟ್ಕೊಂಡು ರೋಡಲ್ಲಿ ಹೋಗ್ತಾರೆ. ಪೊಲೀಸರು ಅವ್ರನ್ನ ಕೇಳಕ್ಕೆ ತಾಕತ್ತಿಲ್ಲ. ನನಗೆ ಇರುವಂತ ಮಾಹಿತಿ ಪ್ರಕಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಾನು ಹೀಗೆ ಚೀಟಿ ಹರಿಸಿ ಒಂದು ಮೆಂಬರ್ ಆಗಿದ್ದೀನಿ ಅನ್ನೋದು ಇಲ್ಲ. RSS ಹಣದ ಮೂಲದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಲೆಕ್ಕ ಕೇಳಿದ್ದಾರೆ. ಇದನ್ನೇ ಉಲ್ಲೇಖಿಸಿದ ವಕೀಲ ಬಾಲನ್, ಲೆಕ್ಕ ಕೇಳಬಾರದು ಅಂತ ಯಾವ ಕಾನೂನಲ್ಲಿದೆ ಅಂದಿದ್ದಾರೆ. ಆದರೆ ವಿಕ್ರಮ್ ಪಡ್ಕೆ ಕಾನೂನಲ್ಲಿ ಕ್ರಮ ಕೈಗೊಳ್ಳೋಕೆ ಅವಕಾಶ ಇದೆ ಅಂತಿದ್ದಾರೆ. ಈ ಥರ ಸಂಘಟನೆ ಯಾರನ್ನು ಕೇಳಂಗಿಲ್ಲ, ಕೋಟ್ಯಾಂತರ ರೂಪಾಯಿ ಇಟ್ಕೋಬೋದು, ಅವ್ರಿಗೆ ಎಲ್ಲ ಸಂಪತ್ತು ಸಿಗುತ್ತೆ, ದೇಶನೇ ಅವ್ರದ್ದು ಯಾವ ಕಾನೂನಿದೆ? ಆ ಥರದ್ದೇನಾರಿದ್ರೆ ಅದು ಟ್ಯಾಕ್ಸ್ ಕಟ್ಟಿದ್ಯಾ ಇಲ್ವಾ ಖಂಡಿತ ವಿಚಾರಿಸಬಹುದು. ಅದನ್ನೆಲ್ಲ ವಿಚಾರಿಸ್ಲಿ. ಅದರೊಳಗೆ ಏನಾದ್ರೂ ಅವರಿಗೆ ಇದು ಸರಿಗಿಲ್ಲ ಅಂತ ಇದು ಬಂದ್ರೆ ಖಂಡಿತ ಜನರ ಮುಂದೆ ಇಡಬಹುದು, ಮತ್ತೆ ಕಾನೂನಿನ ಕ್ರಮ ತಗೊಳ್ಬಹುದು. ಇದಕ್ಕೆ ಯಾವುದೂ ರಿಸ್ಟ್ರಿಕ್ಷನ್ಸ್ ಇಲ್ವಲ್ಲ. RSS ಅವರನ್ನ UAPA ಆಕ್ಟ್ ಅಡಿ ಕೇಸ್ ಹಾಕಿ ಬಂಧಿಸೋ ತಾಕತ್ತು ಪ್ರಿಯಾಂಕ್ ಖರ್ಗೆಗಿದೆಯಾ ಅಂತ ಹಿರಿಯ ವಕೀಲ ಬಾಲನ್ ಪ್ರಶ್ನಿಸಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರಿಗೆ UAPA ಅಡಿಯಲ್ಲಿ ಇವರನ್ನ ಬಂಧಿಸುವ, ಇವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡುವ ತಾಕತ್ ಪ್ರಿಯಾಂಕಾ ಖರ್ಗೆಗಿದೆ. RSS ನೋಂದಣಿಗೆ ಸಚಿವ ಪ್ರಿಯಾಂಕ್ ಪಟ್ಟು ಹಿಡಿದಿರೋದು ಬಿಜೆಪಿ ನಾಯಕರು ಕೊತ ಅಂತಿದ್ದಾರೆ. RSS ಪೊಲಿಟಿಕಲ್ ಪಾರ್ಟಿ ಅಲ್ಲ, ರಿಜಿಸ್ಟರ್ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ಕೌಂಟರ್ ಅಟ್ಯಾಕ್ ಮಾಡ್ತಿದ್ದಾರೆ. ಕಾಂಗ್ರೆಸ್ನವರು ಮಾತ್ರ RSS ಪೊಲಿಟಿಕಲ್ ಪಾರ್ಟಿ, ನೋಂದಣಿ ಮಾಡಿ ದಾಖಲೆ ತೋರಿಸಿ ಅಂತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.